ಹಿಂದೆ ಮನೆಯಲ್ಲೇ ಹುಟ್ಟಿ ಮನೆಯಲ್ಲೇ ಸಾಯ್ತಿದ್ವಿ. ಈಗ ಆಸ್ಪತ್ರೆಯಲ್ಲೇ ಹುಟ್ಟಿ ಆಸ್ಪತ್ರೆಯಲ್ಲೇ ಸಾಯ್ತಾ ಇದ್ದೀವಿ. ಮನೆಯನ್ನ ಮಠವನ್ನ ಮಾರಿದ್ರು ಆಸ್ಪತ್ರೆ ಬಿಲ್ ಕಟ್ಲಿಕ್ಕೆ ಆಗ್ತಾ ಇಲ್ಲ. ಹಿಂದೆ ಈ ದೇಶ ಇಂಗ್ಲಿಷರಿಗೆ ಗುಲಾಮ್ ಆಗಿತ್ತು, ಈಗ ಇಂಗ್ಲಿಷ್ ಔಷಧಿಗಳಿಗೆ ಗುಲಾಮ್ ಆಗಿತ್ತು. ಜೀವನ ಪರ್ಯಂತ ಇಂಥ ಸಮಸ್ಯೆಗಳಿಗೆ ಔಷಧಿ ತಗೋಬೇಕಂತ ಹೇಳ್ತಾರೆ. ಅದು ಸುಳ್ಳು ಸುಳ್ಳು ಸುಳ್ಳು. ಯಾವುದೇ ಸಮಸ್ಯೆ ಇರಲಿ, ಆ ಜೀವನ ಪರ್ಯಂತ ಅದಕ್ಕೆ ಔಷಧಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ತಮ್ಮೆಲ್ಲರಿಗೂ ಶರಣಾರ್ಥಿ. ಆತ್ಮೇರೆ, ಹಿಂದೆ ಮನೆಯಲ್ಲೇ ಹುಟ್ಟಿ ಮನೆಯಲ್ಲೇ ಸಾಯ್ತಿದ್ವಿ. ಈಗ ಆಸ್ಪತ್ರೆಯಲ್ಲೇ ಹುಟ್ಟಿ ಆಸ್ಪತ್ರೆಯಲ್ಲೇ ಸಾಯ್ತಾ ಇದ್ದೀವಿ. ದುಡಿದಿರೋ ದುಡ್ಡು ಕೊನೆಗೆ ಆಸ್ಪತ್ರೆ ಪಾಲಾಗ್ತಾ ಇದೆ. ಮನೆಯನ್ನ ಮಠವನ್ನ ಮಾರಿದ್ರು ಆಸ್ಪತ್ರೆ ಬಿಲ್ ಕಟ್ಲಿಕ್ಕೆ ಆಗ್ತಾ ಇಲ್ಲ. ಕಾಯಿಲೆಗಳ ಸಂಖ್ಯೆ ಸಾವಿರಾರು ಏರ್ತಾ ಇದೆ. ಔಷಧಿಗಳು ಜಾಸ್ತಿ ಆಗ್ತಾ ಇದಾವೆ, ಆಸ್ಪತ್ರೆಗಳು ಜಾಸ್ತಿ ಆಗ್ತಾ ಇದಾವೆ. ಆದ್ರೆ ಜನರಿಗೆ ಮಾತ್ರ ಆರೋಗ್ಯ ಸಿಗ್ತಾ ಇಲ್ಲ. ಯಾಕೆ? ಮೂಲವನ್ನ ಮರ್ತಿರೋದು. ನಮಗೆ ಆರೋಗ್ಯ ಜ್ಞಾನದ ಕೊರತೆ ಇರೋದು. ಅದನ್ನೇ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಏನು ಅಂದ್ರೆ, ಹೆಲ್ತ್ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಬಿಲ್ಡ್ ಹೆಲ್ದಿ ಸೊಸೈಟಿ. ಆರೋಗ್ಯ ಜ್ಞಾನ ಇದ್ರೆ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬಹುದು ಅಂತ ಅರ್ಥ. ಆಮೇಲೆ ಭಗತ್ ಸಿಂಗ್ ಅವರು ಹೇಳಿದ್ರು, ಈ ದೇಶ ಬ್ರಿಟಿಷರಿಂದ ಮಾತ್ರ ಮುಕ್ತಿ ಹೊಂದಿದ್ರೆ ಸಾಲದು, ಬ್ರಿಟಿಷರ ಕುತಂತ್ರ ಒಂದು ವಿಚಾರಗಳಿಂದ ಮುಕ್ತಿ ಹೊಂದಬೇಕು ಅಂತ ಹೇಳಿದ್ರು. ಅಂದ್ರೆ ಸ್ವದೇಶಿ ಜೀವನ. ಹಿಂದೆ ಈ ದೇಶ ಇಂಗ್ಲಿಷರಿಗೆ ಗುಲಾಮ್ ಆಗಿತ್ತು, ಈಗ ಇಂಗ್ಲಿಷ್ ಔಷಧಿಗಳಿಗೆ ಗುಲಾಮ್ ಆಗಿದೆ. ಇದಕ್ಕೆಲ್ಲ ಕಾರಣ ಏನು? ಒಂದೇನೋ ಒಂದು ಇದ್ರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದಾವೆ. ಅವ್ರಿಗೇನಂದ್ರೆ, ಯಾರ ಮನೆ ಹಾಳಾದ್ರೂ ಚಿಂತೆ ಇಲ್ಲ, ಯಾರ ಸತ್ರು ಚಿಂತೆ ಇಲ್ಲ, ಅವರಿಗೆ ದುಡ್ಡು ಬೇಕು ಅನ್ನುವ ಒಂದು ಸ್ವಾರ್ಥ ಭಾವನೆ. ಈಗ ನಮಗೆ ಎಚ್ಚರಿಕೆ ಆಗ್ಲಿಕ್ಕೆ ಒಂದು ಕೊನೆ ಅವಕಾಶ ಅಂತ ತಿಳ್ಕೊಬೇಕು ನಾವು. ಯಾಕಂದ್ರೆ ಹಿಂದಿನ ಜನ 100 ವರ್ಷ ಬದುಕೋರು, ಈಗ 50-60 ವರ್ಷಕ್ಕೆ ನಾವು ಸಾಯ್ತಾ ಇದ್ದೇವೆ. ಮುಂದೆ ಇದೇ ರೀತಿ ಮುಂದುವರೆದ್ರೆ ಮುಂದಿನ ಪೀಳಿಗೆ 30-40 ವರ್ಷಕ್ಕೆ ಸಾಯೋದು ಪಕ್ಕ. ಹಾಗೆ ಪರಿವರ್ತನೆ ಆಗಬೇಕಂದ್ರೆ ನಾವೇನ್ ಮಾಡಬೇಕು? ನಮ್ಮ ಮೂಲ ಆಯುರ್ವೇದ ಶಾಸ್ತ್ರ, ಚರಕ ಸಂಹಿತೆ, ಸುಶ್ರುತ ಸಂಹಿತೆ, ವಾಗ್ಭಟ ಸಂಹಿತೆಯಲ್ಲಿ ಏನ್ ಹೇಳಿದ್ದಾರೆ, ಯೋಗ ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ, ಆ ಒಂದು ದೊಡ್ಡ ದೊಡ್ಡ ಗ್ರಂಥಗಳಿದಾವೆ. ಅದನ್ನು ಓದ್ಲಿಕ್ಕೆ ಸಾಮಾನ್ಯ ಜನರಿಗೆ ಕಷ್ಟ, ಸಂಸ್ಕೃತ ಬರೋದಿಲ್ಲ. ಅದಕ್ಕಾಗಿ ಅವೆಲ್ಲ ವಿಚಾರಗಳನ್ನ ತಿಳಿದು ನಾವು 5 ದಿನದ ವಿಚಾರದ ಸಂಕೀರ್ಣ ಆರೋಗ್ಯ ಶಿಬಿರವನ್ನ ಮಾಡ್ತಾ ಇದ್ದೇವೆ. ಆ ಆರೋಗ್ಯ ಶಿಬಿರದಲ್ಲಿ ಒಬ್ಬ ಮನುಷ್ಯ 100 ವರ್ಷ ಆಸ್ಪತ್ರೆಗಳ ಸಹವಾಸವಿಲ್ಲದೆ ಆರೋಗ್ಯವಾಗಿ ಬದುಕಲಿಕ್ಕೆ ಯಾವ ರೀತಿ ಜೀವನ ಪದ್ಧತಿ, ಆಹಾರ ಪದ್ಧತಿಯನ್ನ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇವೆ. ಪ್ರಾಣಾಯಾಮ ಅಂದ್ರೆ ಏನು, ಧ್ಯಾನ ಅಂದ್ರೇನು, ಇವೆಲ್ಲವನ್ನು ಅಲ್ಲಿ ತಿಳಿಸ್ಕೊಡ್ಲಾಗ್ತದೆ. 5 ದಿವಸ ಅಲ್ಲಿದ್ದಾಗ ಬಹಳ ಜನ BP, ಶುಗರ್, ಥೈರಾಯ್ಡ್ ಮಾತ್ರೆಗಳನ್ನು ಬಿಡ್ತಾರೆ. ಇಂಥ ಹಲವಾರು ರೋಗಗಳು, ಜೀವನ ಪರ್ಯಂತ ಇಂಥ ಸಮಸ್ಯೆಗಳಿಗೆ ಔಷಧಿ ತಗೋಬೇಕಂತ ಹೇಳ್ತಾರೆ. ಅದು ಸುಳ್ಳು ಸುಳ್ಳು ಸುಳ್ಳು. ಯಾವುದೇ ಸಮಸ್ಯೆ ಇರಲಿ, ಆ ಜೀವನ ಪರ್ಯಂತ ಅದಕ್ಕೆ ಔಷಧಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ನಿವಾರಣೆ ಆಗತ್ತೆ. ಆದರೆ ನಾವು ಬದಲಾದರೆ ಮಾತ್ರ. ಔಷಧಿ ಬದಲಾದರೆ ಅಲ್ಲ. ಔಷಧಿಯಿಂದ ಆರೋಗ್ಯ ಸಿಗೋದಿಲ್ಲ. ನಮ್ಮ ಜೀವನ ಪದ್ಧತಿ ಮತ್ತು ಆಹಾರ ಪದ್ಧತಿಯನ್ನ ಬದಲಾಯಿಸಿಕೊಂಡು ಯೋಗ ಮತ್ತು ಆಯುರ್ವೇದದ ಮಾರ್ಗದಲ್ಲಿ ನಡೆದರೆ 100 ವರ್ಷ ಆರೋಗ್ಯ ನೆಮ್ಮದಿಯಿಂದ ಬದುಕಬಹುದು. ಇದು ನಿಮ್ಮ ಆಧ್ಯಾತ್ಮದ ತವರು ಮನೆ ಅಂತ ತಿಳ್ಕೊಳ್ಳಿ, ಆರೋಗ್ಯದ ತವರು ಮನೆ. ಹಾಗೆ 5 ದಿನ ನೀವಿಲ್ಲಿ ಕಳೆದರೆ ಜೀವನ ಆನಂದ, ನೆಮ್ಮದಿ, ಉತ್ಸಾಹ, ಉಲ್ಲಾಸದಿಂದಿರುವುದು 100ಕ್ಕೆ 100ರಷ್ಟು ಸತ್ಯ. ಆ ಶಿಬಿರಕ್ಕೆ ತಾವು ಕುಟುಂಬ ಸಮೇತರಾಗಿ ಭಾಗವಹಿಸಿ ನಿಮ್ಮ ಜೀವನವನ್ನ ಶಾಂತಿ ಮತ್ತು ನೆಮ್ಮದಿಯಿಂದ ಕಳೆಯಿರಿ. ಶರಣು ಶರಣಾರ್ಥಿ.